ಹೋಗೋಣ. ಗಾಂಧಿ ವರ್ಸಸ್ ಗೋಡ್ಸೆ. ಇದು ಸದ್ಯಕ್ಕೆ ಕಾಂಗ್ರೆಸ್ನವರು ಮನ್ರೇಗಾ ಹೆಸರನ್ನ ಬದಲಿಸೋದಕ್ಕೆ ಹೊರಟಿರುವಂತಹ ಕೇಂದ್ರ ಸರ್ಕಾರದ ನಿರ್ಧಾರ, ಬದಲಿಸಿರತಕ್ಕಂತಹ ಕೇಂದ್ರ ಸರ್ಕಾರದ ನಿರ್ಧಾರದ ವಿರುದ್ಧ ಬಿಡ್ತಾ ಇರುವಂತಹ ವಾಗ್ಬಾಣಗಳು ಹೇಗಿದೆ ಅನ್ನೋದು ನಿಮಗೆ ತೋರಿಸ್ತಾ ಹೋಗ್ತಿದೆ. ಬಹಳ ಮುಖ್ಯವಾಗಿ ಮನ್ರೇಗಾದ ವಿರುದ್ಧ ಮಹಾಯುದ್ಧವನ್ನು ಈಗಾಗಲೇ ಕಾಂಗ್ರೆಸ್ನವರು ಸಾರಿದ್ದಾರೆ. ಮನ್ರೇಗಾ ಬಚಾವೋ ಸಂಗ್ರಾಮಕ್ಕೆ ಮನ್ರೇಗಾ ವಿಚಾರದಲ್ಲಿ ಮಹಾಯುದ್ಧವನ್ನು ಸಾರಿದ್ದಾರೆ ಜಿ ರಾಮ್ಜಿ ವಿರುದ್ಧ. ಮನ್ರೇಗಾ ಬಚಾವೋ ಸಂಗ್ರಾಮಕ್ಕೆ ಕಾಂಗ್ರೆಸ್ಸಿಗರು ಕರೆಯನ್ನ ಕೊಟ್ಟಿದ್ದಾರೆ. ವಿಶೇಷವಾಗಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮನ್ರೇಗಾ ಬಚಾವೋ ಧರಣಿಯನ್ನು ನಡೆಸುವಂಥದ್ದು ಕಾಂಗ್ರೆಸ್ಸಿಗರ ಉದ್ದೇಶ. ಅದಕ್ಕೆ ಬೇಕಾದಂತಹ ತೀರ್ಮಾನವನ್ನು ಇವತ್ತಿನ ಸಭೆಯಲ್ಲಿ ಕೈಗೊಂಡಿದ್ದಾರೆ. ವಿಧಾನಸಭಾ ಕ್ಷೇತ್ರವಾರು ಪ್ರತಿ ಕ್ಷೇತ್ರದಲ್ಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಪಾದಯಾತ್ರೆಯನ್ನು ನಡೆಸಬೇಕು ಅನ್ನುವಂಥದ್ದು ಸದ್ಯಕ್ಕೆ ಕಾಂಗ್ರೆಸ್ಸಿಗರು ಮಾಡ್ಕೊಂಡಿರ್ತಕ್ಕಂತಹ ರಣತಂತ್ರ. 5ರಿಂದ 10 ಕಿಲೋಮೀಟರ್ವರೆಗೆ ಪಾದಯಾತ್ರೆ ನಡೆಸಬೇಕು. ಆಯಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 5ರಿಂದ 10 ಕಿಲೋಮೀಟರ್ ತನಕ ಪಾದಯಾತ್ರೆ ನಡೆಸಬೇಕು. ಅದಾದಮೇಲೆ ಧರಣಿ, ಅದಾದಮೇಲೆ ತಹಶೀಲ್ದಾರರಿಗೆ ಮನವಿ ಪತ್ರವನ್ನು ಸಲ್ಲಿಸುವಂಥದ್ದು. ಹೀಗೆ 5ರಿಂದ 10 ಕಿಲೋಮೀಟರ್ನ ಪಾದಯಾತ್ರೆಗೆ ಈಗ ಕಾಂಗ್ರೆಸ್ಸಿಗರು ಮುಂದಾಗಿದ್ದಾರೆ. ಧರಣಿ ಯಶಸ್ವಿಗೊಳಿಸೋದಕ್ಕೆ ಕೆಪಿಸಿಸಿಯಿಂದ ವೀಕ್ಷಕರನ್ನು ಕೂಡ ನೇಮಕ ಮಾಡಲಾಗಿದೆ. ಯಾಕಂದರೆ ಕಾಂಗ್ರೆಸ್ನವರು ಬೆಂಗಳೂರಿನಿಂದ ಹೇಳಿದಂತಹ ಕೊಟ್ಟಂತಹ ಆದೇಶ ಹಳ್ಳಿಯಲ್ಲಿ ನಡೆಯಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರುಗಳಿಗೆ ಗೊತ್ತಿದೆ. ಅದಕ್ಕಾಗಿ ವೀಕ್ಷಕರ ನೇಮಕ ಮಾಡ್ತಾ ಇದ್ದಾರೆ. ಧರಣಿ ನಡೆಸದ ಕ್ಷೇತ್ರಗಳ ನಾಯಕರ ಮೇಲೆ ಕ್ರಮ ಕೈಗೊಳ್ತಾರಂತೆ. ನೋಡಿ, ಧರಣಿ ಇಲ್ಲಿ ನಡೆಸಿರುವ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಆ ಮೂಲಕವಾಗಿ ಒತ್ತಡವನ್ನು ಕೂಡ ಹೇರ್ತಾ ಇದೆ. ನಾಳೆಯ ಕ್ಯಾಬಿನೆಟ್ ಸಭೆಯಲ್ಲಿ ಹೋರಾಟದ ಬಗ್ಗೆ ಅಂತಿಮ ಮುದ್ರೆಯನ್ನು ಒತ್ತೋದಕ್ಕೆ ಈಗ ಕಾಂಗ್ರೆಸ್ ನಾಯಕರು ತೀರ್ಮಾನಿಸಿದೆ. ಸರ್ಕಾರದ ಭಾಗವಾಗಿಯೂ ಕೂಡ ಈ ಹೋರಾಟ ಇರುತ್ತೆ. ಹೀಗಾಗಿ ಸರ್ಕಾರವೂ ಇದರ ಭಾಗ ಆಗಿರುವುದರಿಂದಾಗಿ ಕ್ಯಾಬಿನೆಟ್ ಸಭೆಯನ್ನು ಕರೆದಿದ್ದಾರೆ. ವಿಶೇಷ ಕ್ಯಾಬಿನೆಟ್ ಸಭೆಯನ್ನು, ಅದೊಂದು ವಿಶೇಷ ಅಧಿವೇಶನಕ್ಕಾಗಿ ಕರೆದಿರುವಂತಹ ಕ್ಯಾಬಿನೆಟ್ ಸಭೆ ಅಂತ ಕೂಡ ಹೇಳಲಾಗಿದೆ. ಆ ನಿರ್ಧಾರಗಳು ನಾಳೆ ಪ್ರಕಟಗೊಳ್ಳಬಹುದು. ಮನ್ರೇಗಾ ವಿರುದ್ಧದ ಹೋರಾಟಕ್ಕಾಗಿಯೇ ವಿಶೇಷ ಸಚಿವ ಸಂಪುಟ ಸಭೆಯನ್ನು ರಾಜ್ಯ ಸರ್ಕಾರ ಕರೆದಿದೆ. ನಾಳೆ ವಿಧಾನಸೌಧದಲ್ಲಿ ಸಭೆ ಹೋರಾಟದ ಜವಾಬ್ದಾರಿಯನ್ನು ಹೊರೋದಕ್ಕೆ ತಾಕೀತನ್ನು ಕೂಡ ಮಾಡಲಾಗುತ್ತೆ. ಎಲ್ಲ ಸಚಿವರುಗಳಿಗೂ ಕೂಡ ಅವರವರ ಉಸ್ತುವಾರಿ ಜಿಲ್ಲೆಗಳಲ್ಲಿ ಅವರದೇ ಉಸ್ತುವಾರಿಯಲ್ಲಿ ಹೋರಾಟಗಳು ನಡಿಬೇಕಾಗುತ್ತೆ. ಕಾಂಗ್ರೆಸ್ ಸೋತಿರುವಂತಹ ಕ್ಷೇತ್ರಗಳಲ್ಲೇ ದೊಡ್ಡ ಮಟ್ಟದ ಹೋರಾಟವನ್ನು ಸಂಘಟಿಸುವಂಥದ್ದು ಕಾಂಗ್ರೆಸ್ನ ಸದ್ಯದ ಉದ್ದೇಶ ಮತ್ತು ಅದರ ಜವಾಬ್ದಾರಿಯನ್ನು ಶಿವಕುಮಾರ್ ಅವರಿಗೆ ಕೊಡಲಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ತೀವ್ರ ಆಕ್ಷೇಪವನ್ನು, ಆಕ್ರೋಶವನ್ನು, ಅಸಮಾಧಾನವನ್ನು, ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಗ್ರಾಮೀಣ ಭಾಗದ ಜನ, ದಲಿತರಿಗೆ ಸಿಗ್ತಾ ಇದ್ದಂತಹ ಉದ್ಯೋಗಕ್ಕೆ ಕನ್ನ ಹಾಕಲಾಗಿದೆ ಅನ್ನೋದು ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂತಹ ಒಂದು ಆರೋಪ. ಸಂವಿಧಾನದಲ್ಲಿರುವಂತಹ ಉದ್ಯೋಗ ಖಾತ್ರಿಗೆ ಕೇಂದ್ರ ಸರ್ಕಾರ ಕತ್ತರಿ ಹಾಕಿದೆ ಅಂತೇಳಿ ಸಿದ್ದರಾಮಯ್ಯನವರು ಕೂಡ ತಮ್ಮ ಭಾಷಣದಲ್ಲಿ ಆರೋಪ ಮಾಡಿದ್ದಾರೆ. 20 ವರ್ಷಗಳಿಂದ ಬಡವರಿಗೆ ಆಸರೆಯಾಗಿದ್ದಂತಹ ಯೋಜನೆ ಈಗ ಖತಮ್ ಆಗಿದೆ, ಅದನ್ನು ಮುಗಿಸಿದ್ದಾರೆ ಅಂತ ಹೇಳುವಂಥದ್ದು ಕಾಂಗ್ರೆಸ್ಸಿಗರು ಮಾಡ್ತಾ ಇರುವಂತಹ ಆರೋಪ. ರಾಜ್ಯ ಸರ್ಕಾರಗಳ ಅಧಿಕಾರಕ್ಕೆ ಕೇಂದ್ರದ ಪ್ರಹಾರ ಆಗಿದೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಪಂಚಾಯಿತಿಗಳಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ, ಆದರೆ ಉದ್ಯೋಗ ಸೃಷ್ಟಿ ಮತ್ತು ಹಂಚಿಕೆ ಅಧಿಕಾರ ಇತ್ತು. ಆದರೆ ಆ ಪಂಚಾಯಿತಿಗಳಿಗೆ ಇದ್ದಂತಹ ಅಧಿಕಾರವನ್ನು, ಉದ್ಯೋಗ ಸೃಷ್ಟಿ ಅಧಿಕಾರ ಮತ್ತು ಹಂಚಿಕೆ ಅಧಿಕಾರವನ್ನು ಈಗ ಕಿತ್ತುಕೊಳ್ಳಲಾಗಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕೊಡೋ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಈಗ ಪಂಚಾಯಿತಿಗಳಿಗೆ ಬಂದಿದೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ ಮಾಡ್ತಿರುವಂಥ ಆರೋಪ. ಬಡವರ ಅಗತ್ಯಗಳಿಗೆ ಸೂಕ್ತ ಸಮಯದಲ್ಲಿ ಕೆಲಸ ಸಿಗೋದು ಅನುಮಾನ ಮತ್ತು ಈ ಕಾರಣಕ್ಕಾಗಿ ಕಾರ್ಮಿಕರ ಕನಿಷ್ಠ ವೇತನಕ್ಕೂ ಕೂಡ ಕತ್ತರಿ ಹಾಕಿದೆ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಿದೆ. ಆರೋಪದ ಮೇಲೆ ಆರೋಪದ ಪಟ್ಟಿಗಳನ್ನು ಕಾಂಗ್ರೆಸ್ಗರು ಮಾಡ್ತಾ ಇದ್ದಾರೆ. ಮನ್ರೇಗಾ ಕಾಯ್ದೆ ಮತ್ತೆ ಬರುವವರೆಗೂ ಕೂಡ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ ಸಿದ್ದರಾಮಯ್ಯನವರು ಘೋಷಣೆಯನ್ನು ಮಾಡಿದ್ದಾರೆ. ಪಂಚಾಯಿತಿ ಕೆಲಸ ದೆಹಲಿಯಲ್ಲಿ ತೀರ್ಮಾನ ಮಾಡೋದು ಸಾಧ್ಯವೇ ಅನ್ನುವಂಥದ್ದು ಸಿದ್ದರಾಮಯ್ಯನವರು ಕೇಳಿರುವಂತಹ ಪ್ರಶ್ನೆ, ಪ್ರಿಯಾಂಕ್ ಖರ್ಗೆ ಅವರು ಕೇಳಿರುವಂತಹ ಪ್ರಶ್ನೆ. ಮತ್ತು ಮೋದಿ ಸರ್ಕಾರದ ಮೈತ್ರಿ ನಾಯಕ ಚಂದ್ರಬಾಬು ನಾಯ್ಡು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿ ಈ ಕಾಯ್ದೆಯನ್ನು ಹಿಂಪಡಿಬೇಕು ಕೇಂದ್ರ ಸರ್ಕಾರ ಅನ್ನುವಂಥ ಒತ್ತಡವನ್ನು ಹೇರೋದಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ಈ ಹೋರಾಟವನ್ನು ಕೂಡ ಗಾಂಧಿ ವರ್ಸಸ್ ಗೋಡ್ಸೆಯಾಗಿ ಪರಿವರ್ತಿಸುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಮಹಾತ್ಮ ಗಾಂಧಿ ವಿರುದ್ಧ ಪದೇ ಪದೇ ಬಿಜೆಪಿಯಿಂದ ದ್ವೇಷ ಕಾರ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ನವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಮತ್ತು ಸಂಘ ಪರಿವಾರದ ಸಲಹೆ ಸೂಚನೆಯನ್ನು ಪಾಲಿಸಿ ಗಾಂಧೀಜಿ ವಿರುದ್ಧ ಇವರು ಸಮರವನ್ನು ಸಾರಿದ್ದಾರೆ ಅನ್ನುವಂತಹ ಗುರುತರ ಆರೋಪವನ್ನು ಮಾಡ್ತಾ ಇದ್ದಾರೆ. RSS ಬಿಜೆಪಿಗೆ ಮಹಾತ್ಮ ಗಾಂಧಿ ಹೆಸರು ಅಂತ ಹೇಳಿದರೆ ಅಲರ್ಜಿ, ಅದಕ್ಕಾಗಿಯೇ ಇವರು ಈ ರೀತಿಯಾದಂತಹ ಹೆಸರು ಬದಲಾವಣೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಮಾಡ್ತಿರುವಂಥ ಆರೋಪ. ಗಾಂಧೀಜಿ ಪ್ರತಿಮೆ ಮುಂದೆ ಪ್ರತಿಭಟನೆ ಮಾಡುವ ಹಕ್ಕನ್ನು ಕೂಡ ಈಗ ಬಿಜೆಪಿಯವರು ಕಳ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ, ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿಯವರು ಹಿಂದೆಯೂ ಗಾಂಧೀಜಿಯನ್ನು ಕೊಂದರು, ಪದೇ ಪದೇ ಕೊಲ್ತಾ ಇದ್ದಾರೆ.
ಈ ರೀತಿಯಾದಂತಹ ಕೆಲಸಗಳ ಮೂಲಕವೂ ಕೂಡ ಗಾಂಧೀಜಿಯನ್ನು ಮತ್ತೆ ಮತ್ತೆ ಕೊಲ್ತಿದ್ದಾರೆ ಅಂತ ಹೇಳಿ ಬಿಜೆಪಿಯವರು ಗಾಂಧೀಜಿ ಪರ ನಿಲ್ಲಲ್ಲ, ಗೋಡ್ಸೆ ಪರ ನಿಲ್ತಾರೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು. ಇವತ್ತು ಇದು ಪೂರ್ವಭಾವಿ ಸಭೆಯಲ್ಲೇ ಈ ಮಟ್ಟಿಗಿನ ವಾಗ್ದಾಳಿ ನಡೆದರೆ ಮುಂದೇನು ಅನ್ನುವಂಥ ಕುತೂಹಲ ಇದ್ದೇ ಇದೆ. ಇವತ್ತಿನ ವಾಗ್ದಾಳಿಯ ಸ್ವರೂಪ ಹೇಗಿತ್ತು ಅನ್ನೋದನ್ನು ತೋರಿಸ್ತೀನಿ. ಜೀವಿಕ್ ಮಿಷನ್ ಗ್ರಾಮೀಣ ಅಂದರೆ ಅದು ಶ್ರೀರಾಮ ಅಲ್ಲ. ಆ ಥರ ಈ ಕಾಯ್ದೆ ಈ ಹೆಸರು ವಿಕಸಿತ್ ಭಾರತ್ ರೋಜ್ಗಾರ್, ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ್ ಮಿಷನ್ ಗ್ರಾಮೀಣ ಅಂತ ಇದರ ಅರ್ಥ. ರಾಮ್ ಅಲ್ಲ, ದಶರಥ ರಾಮನೂ ಅಲ್ಲ, ಸೀತಾರಾಮನೂ ಅಲ್ಲ, ಕೌಶಲ್ಯ ರಾಮನೂ ಅಲ್ಲ, ಯಾವ ರಾಮನೂ ಅಲ್ಲ. ಅದು ನಾಥೂರಾಮ್ ಗೋಡ್ಸೆ, ಈಗಾಗಲೇ ಹೇಳಿದ್ದಾರೆ, ನಾಥೂರಾಮ್ ಗೋಡ್ಸೆ ಅದನ್ನು ಮಾಡಿರ್ತಕ್ಕಂಥದ್ದು. ಸೊ ಅದರಿಂದ ಇವರು ಮಹಾತ್ಮ ಗಾಂಧಿಯನ್ನು ಕೊಂದಾಕ್ತವ್ರು ಯಾರು? ನಾಥೂರಾಮ್ ಗೋಡ್ಸೆ. ಈ ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತೊಮ್ಮೆ ಮಹಾತ್ಮ ಗಾಂಧೀಜಿಯನ್ನು ಕೊಂದಾಕಿದ್ದಾರೆ. ಹಿಂದೆ ಬಿಜೆಪಿಯವರು ಗಾಂಧೀಜಿಯವರ ಹೆಸರಿಟ್ಟು ಗಾಂಧೀಜಿಯವನ್ನ ಕೊಂದ್ರು. ಈಗ ಅವರ ಹೆಸರನ್ನ ಕೊಂದಿದ್ದಾರೆ. ನಾನು ಯಾವ್ದೋ ಟಿವಿಲಿ ಹೇಳಿದೆ, ಇನ್ನೇನಪ್ಪ ನಮ್ಮ ಜೋಬಲ್ಲಿ ನೋಟ್ ಮಾಡಿಕೊಂಡಿದೀವಿ, ಆ ನೋಟಲ್ಲಿರೋ ಗಾಂಧಿ ಫೋಟೋನು ತೆಗೆದಾಕ್ಬಿಡ್ರಪ್ಪ ಅಂತ ಅಂದ್ಬಿಟ್ಟು ತೋರಿಸ್ದೆ. ಈ ನೋಟಲ್ಲಿ ಗಾಂಧಿ ಇದ್ದಾರೆ, ಈ ಗಾಂಧಿನೂ ತೆಗೆದಾಕ್ಬಿಡಿ ಅಂತೇಳಿ ಹೇಳ್ದೆ ನಾನು. ಅದು ಬಹಳ ದೊಡ್ಡ ಟ್ರೋಲ್ ನಡೀತು. ಆ ಕಾಲನೂ ಬರ್ಬೋದು ಅಂತ ಅವ್ನು ಯಾರೊಬ್ಬ ಮಾತಾಡಿದ್ದ. ಇದು ರಾಮನ ಹೆಸರಲ್ಲಿ ಬಿಲ್ ಮಾಡಿಲ್ಲ. ಇದು ಸೀತಾರಾಮೂ ಅಲ್ಲ, ದಶರಥ್ ರಾಮನೂ ಅಲ್ಲ. ಇದು ನಾಥೂರಾಮ್ ಗೋಡ್ಸೆ. ಗಾಂಧಿ ಅವ್ರನ್ನ ತೆಗೆದುಬಿಟ್ಟು ಇವರು ರಾಮ್ಜಿ ಅಂತ ಹೇಳಿದಾರಲ್ಲ, ನಾಥೂರಾಮ್ ಗೋಡ್ಸೆ ಇದು. ಇವರು ರಾಮ್ ರಾಜ್ಯ ಕಟ್ಟಬೇಕಂತ ಇದಾರಲ್ಲ, ರಾಮ್ ರಾಜ್ಯ ಕಟ್ಟಬೇಕು ಅಂದ್ರೆ ಆ ರಾಮ್ ರಾಜ್ಯದಲ್ಲಿ ಕಾರ್ಮಿಕರಿಗೆ ಜಾಗ ಇಲ್ವಾ? ಆ ರಾಮ್ ರಾಜ್ಯದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಅಧಿಕಾರವನ್ನ ಯಾರು ನಡೆಸ್ಬೇಕಂತ ಗೊತ್ತಾಗಬೇಕಲ್ವಾ? ಆ ರಾಮ್ ರಾಜ್ಯದಲ್ಲಿ ಸಂವಿಧಾನ ಇಲ್ವಾ? ಆದ್ರಿಂದ ನಾವು ಆ ನೆರೇಟಿವ್ಗೆ ಹೋಗೋದೇ ಬೇಡ. ಹೀಗೆ ಇಲ್ಲಿ ಮನ್ರೇಗಾ ಹೆಸರನ್ನ ಬದಲಿಸಿರುವಂತಹ ವಿಚಾರವನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ನಾಯಕರು ಅತ್ಯಂತ ಪ್ರಬಲ ಹೋರಾಟವನ್ನು ಸಂಘಟಿಸುವುದರ ಕಡೆಗೆ ಸಂಕಲ್ಪವನ್ನು ತೊಟ್ಟಿದ್ದಾರೆ. ಮತ್ತು ಈಗಾಗಲೇ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ತಾಕೀತು ಮಾಡಿದ್ದಾರೆ. ನೀವು ಸುಮ್ಮನೆ ಇದ್ರೆ ಹೇಗೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳೋದ್ರ ಮೂಲಕವಾಗಿ ರಾಜ್ಯ ನಾಯಕರುಗಳ ಕಿವಿ ಹಿಂಡೋ ಕೆಲಸ ಅವರು ಮಾಡಿದ್ದಾರೆ. ಈಗ ಇವರು ಕೂಡ ರಾಮ್ಜಿ ವಿರುದ್ಧ ತೀವ್ರ ಸ್ವರೂಪದ ಹೋರಾಟವನ್ನು ಮಾಡಬೇಕು, ಇದನ್ನೊಂದು ಜನಾಂದೋಲನವಾಗಿ ಪರಿವರ್ತಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ವಿಶೇಷ ಅಂತ ಹೇಳಿದರೆ DK ಶಿವಕುಮಾರ್ ಅವರೇ ಹೇಳಿದ್ದಾರೆ, ತನ್ನ ಹೋರಾಟ ಶುರುವಾಗುವಂಥದ್ದೇ ಶಿಕಾರಿಪುರದಿಂದ ಅಂತೇಳಿ. ಅಂದರೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ಕ್ಷೇತ್ರದಿಂದಲೇ, ತವರು ಕ್ಷೇತ್ರದಿಂದಲೇ ಹೋರಾಟವನ್ನು ರೂಪಿಸುವಂಥದ್ದಕ್ಕೂ ಕೂಡ ಮುಂದಾಗಿದ್ದಾರೆ. ಯಾವ್ಯಾವ ಸ್ವರೂಪದಲ್ಲಿ ಇದು ನಡೆಯುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.